ಇವತ್ತು ಮುಳಬಾಗಿಲಿಗೆ ಒಂದು ಹೊಸ ಸುದ್ದಿ ಬಂದಿದೆ, ಒಂದು ಹೊಸ ಹುಮ್ಮಸ್ಸು ಬಂದಿದೆ. ಈ ಒಂದು ನಮ್ಮ ಮುಳಬಾಗಿಲು ತಾಲೂಕಿನ ಗುಡಪಲ್ಲಿ ಗ್ರಾಮ ಪಂಚಾಯಿತಿಯ ಜಿ ಒಡ್ಡಳ್ಳಿ ಗ್ರಾಮದ ಕೃಷ್ಣಾರೆಡ್ಡಿ ಅವರ ಮಗ ಕೃಷ್ಣಾರೆಡ್ಡಿ ಅವರು ನನಗಂತೂ ತುಂಬ ಸ್ನೇಹಿತರು. ಅವ್ರ ಮಗ ವೇಣುಗೋಪಾಲ್ ಅವರು ರಾಜ್ಯ ಅಹಿಂದ ವರ್ಗಗಳ ಹಿಂದುಳಿದ ವರ್ಗಗಳ ರಾಜ್ಯ ಸಂಚಾಲಕರಾಗಿ ನೇಮಕಗೊಂಡಿದ್ದಾರೆ. ಇದೆಲ್ಲ ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ, ನಮಗೆಲ್ಲ ಒಂದು ಸಂತಸ ಸುದ್ದಿ ಅಂತ ಹೇಳ್ಬೋದಾಗತ್ತೆ. ಯಾಕೆಂದರೆ ಅವರ ಸೇವೆ ನಿರಂತರವಾಗಿ ಸುಮಾರು 4-5 ವರ್ಷಗಳಿಂದ ಮುಳಬಾಗಿಲು ತಾಲೂಕಿಗೆ, ನಮ್ಮ ಪಕ್ಷಕ್ಕೂ ಮುಳಬಾಗಿಲು ತಾಲೂಕಿನ ಅಹಿಂದ ವರ್ಗಗಳಾಗಲಿ ಎಲ್ಲ ಜನಸಾಮಾನ್ಯ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅವರ ಸೇವೆ ಮುಳಬಾಗಿಲು ತಾಲೂಕು ಸಲ್ತಾ ಇದೆ. ಅದೇ ರೀತಿಯಾಗಿ ದೇವಸ್ಥಾನಗಳಿಂದ ಇಡ್ಬೋದು, ಬಡಬಗ್ಗರಿಂದ ಇಡ್ಬೋದು, ಪ್ರತಿಯೊಂದು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಅವರು ಅವ್ರದೇ ಆದಂಥ ಒಂದು ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ಇವತ್ತು ರಾಜ್ಯ ಮಟ್ಟದಲ್ಲಿ ಒಂದು ಒಳ್ಳೆ ಸ್ಥಾನ ಸಿಕ್ಕಿದೆ. ಅವ್ರಿಗೆ ಇನ್ನೂ ಇಂಥ ಜವಾಬ್ದಾರಿ ಸಿಗಲಿ, ಅವರ ಜೀವನದಲ್ಲಿ ಒಳ್ಳೆಯ ಯಶಸ್ಸು ಕಾಣಲಿ ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ನಮ್ಮ ಸ್ನೇಹಿತರಾದಂಥ ವೇಣುಗೋಪಾಲ್ ಅವರು, ಒಡ್ಡಳ್ಳಿ ವೇಣುಗೋಪಾಲ್ ಅವರು ಸಮಾಜ ಸೇವೆಯನ್ನು ಈ 5-6 ವರ್ಷಗಳಿಂದ ಯಥೇಚ್ಛವಾಗಿ ನಮ್ಮ ತಾಲೂಕಲ್ಲಿ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಆಜ್ಞಾನವರ ಜೊತೆ ಹೊಂದ್ಕೊಂಡು ಪ್ರತಿಯೊಂದು ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಭಾಗವಹಿಸಿ ಅವರ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಎಲ್ಲ ಕಡೆನೇ ಅದೇ ರೀತಿ ಸಮಸ್ಯೆ ಇರಲಿ. ಬರ್ತಕ್ಕಂಥದ್ದು ಇವತ್ತು ಏನು ಅಹಿಂದ ನಾಯಕರಾದಂಥ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಅಹಿಂದ ಏನು ಹುಟ್ಟಾಕೊಂಡಿದೆ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ, ಇದು ಇವತ್ತು ಆ ಒಂದು ಅಹಿಂದ ಒಂದು ಸಂಘಟನೆಯಲ್ಲಿ ಇವರಿಗೆ ರಾಜ್ಯ ಸಂಚಾಲನೆ ಮಾಡತಕ್ಕಂಥ ಈ ತಾಲೂಕಿನ ಎಲ್ಲ ನಮ್ಮ ನಾಯಕರ ಸಹಕಾರದಿಂದ, ಜೊತೆಗೆ ಅಲ್ಲಿನ ರಾಜ್ಯ ನಾಯಕರಿಂದ ಸಹಕಾರ ಬಂದಿರತಕ್ಕಂಥ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಮುಖ್ಯವಾಗಿ ಇಲ್ಲಿನ ಸಹಕಾರದ ಎಲ್ಲ ಕೂಡ ಬಹಳಷ್ಟು ಇರುತ್ತೆ. ಮುಂದೆ ಕೂಡ ನಿಮಗೆ ಒಳ್ಳೆ ಅವಕಾಶ ಸಿಗಲಿ, ರಾಜಕೀಯದಲ್ಲಿ ಒಳ್ಳೆ ಭವಿಷ್ಯ ಸಿಗಲಿ. ಇದೇ ರೀತಿ ನಿರಂತರವಾಗಿ ನಮ್ಮ ಕಾಂಗ್ರೆಸ್ನ ಹಿರಿಯ ಮುಖಂಡರು, ಕಿರಿಯ ಮುಖಂಡರು, ಯುವ ನಾಯಕರು ಕೂಡ ನಿಮಗೆ ಜೊತೆ ಇರ್ತಾರೆ. ಪ್ರತಿಯೊಬ್ಬರ ಸಹಕಾರ ನಿಮ್ಗಿರುತ್ತೆ. ಈ ತರ ಬೆಳಿಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು 2 ಮಾತನ್ನು ಹೇಳಕ್ಕೆ ಇವತ್ತು ನಮಗೆಲ್ಲರಿಗೂ ಖುಷಿ ಆಗುತ್ತೆ. ಏನು ನಮ್ಮ ಗುಡಿಪಲ್ಲಿ ಹತ್ರ ಇರುವ ಒಡ್ಡಳ್ಳಿಯ ವೇಣು ಅವ್ರನ್ನ ಹಿಂದುಳಿದ ವರ್ಗಗಳ ಅಂದರೆ ಮೊದಲಿಂದ ಅಹಿಂದ ಸಂಘಟನೆ ಇತ್ತು, ಆ ಸಂಘಟನೆನೂ ಇದೆ ಸಿದ್ದರಾಮಯ್ಯ ಅವ್ರ ನೇತೃತ್ವದಲ್ಲಿ. ಇನ್ನೊಂದು ಸ್ನೇಹಿತರು ಮಾಡಿರ್ತಕ್ಕಂಥ ಈ ಸಂಘಟನೆಯ ಸಂಚಾಲಕರಾಗಿ ಇವ್ರನ್ನ ರಾಜ್ಯದ ಸಂಚಾಲಕರಾಗಿ ಆಯ್ಕೆ ಮಾಡಿರೋದು ನಮಗೆಲ್ಲರಿಗೂ ಖುಷಿ ತಂದುತ್ತೆ. ಮತ್ತು ಜೊತೆಗೆ ಅವರ ಯಶಸ್ವಿಗೆ ನಾವೆಲ್ಲರೂ ಶುಭ ಕೋರ್ತೀವಿ. ಮುಂದೆ ಇಡೀ ರಾಜ್ಯದಲ್ಲಿ ಹಿಂದುಳಿದ ವರ್ಗದ ಜನ ಬೇರೆ ಬೇರೆ ದಿಕ್ಕುಗಳಿಗೆ ಹೋಗ್ತಾ ಇದ್ದಾರೆ. ಆದ್ದರಿಂದ ಒಂದೇ ದಿಕ್ಕಿನಲ್ಲಿ ಅವರೆಲ್ಲ ಸಾಗಲಿ, ಹಿಂದುಳಿದ ವರ್ಗಗಳನ್ನು ಸಂಘಟನೆ ಮಾಡಲಿ, ಆ ದಿಕ್ಕಿನಲ್ಲಿ ನಮ್ಮ ತಾಲೂಕು ಒಳ್ಳೆಯ ಹೆಸರು ತರಲಿ, ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಹಿಂದುಳಿದ ವರ್ಗಗಳನ್ನು ಸಂಘಟನೆ ಮಾಡಲಿ ಅಂತ ಒಂದು ಶಕ್ತಿ ದೇವರು ನಮ್ಮ ವೇಣು ಅವರು ಕೊಡಲಿ ಅಂತೇಳಿ ನಾನು ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈ ದಿನ ನಮ್ಮ ಮುಳಬಾಗಿಲು ತಾಲೂಕಿನ ಗುಡಪಲ್ಲಿ ಗ್ರಾಮ ಪಂಚಾಯಿತಿಯ ಜಿ ಒಡ್ಡಳ್ಳಿ ಗ್ರಾಮದ ನಮ್ಮ ಸ್ನೇಹಿತರು ವೇಣುಗೋಪಾಲ್ ಅವರು ಅಹಿಂದ ಸಂಘಟನೆಯ ರಾಜ್ಯ ಸಂಚಾಲಕರಾಗಿ ಆಯ್ಕೆಯಾಗಿದ್ದಾರೆ. ಅದಕ್ಕೆ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರಿಂದ ಅವರಿಗೆ ಶುಭಾಶಯಗಳನ್ನು ತಿಳಿಸಲು ಮೊದಲನೇದಾಗಿ ಬಯಸ್ತೀನಿ. ಇವರನ್ನು ಕೃಷ್ಣಮೂರ್ತಿ ಅವರು ಆಯ್ಕೆ ಮಾಡಿದ್ದಾರೆ. ಅವ್ರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಮಗೆ ಈ ಅಹಿಂದ ಸಂಘಟನೆಗಿಂತೂ ಮುಖ್ಯವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಗುರುತಿಸಿಕೊಂಡು ಅನೇಕ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಸ್ವಂತ ಹಣದಲ್ಲಿ ಅವರು ಪಂಚಾಯಿತಿ ಅಲ್ಲದೆ ಇಡೀ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಅಲ್ಲಲ್ಲಿ ಅವ್ರ ಕೈಲಾದಷ್ಟು ಕೆಲವು ಸಮಾಜ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಕೂಡ ನಾವು ಕಾಂಗ್ರೆಸ್ ಪಕ್ಷವಾಗಿ ಅವರು ಬೆಂಬಲವಾಗಿ ನಾವು ನಿಂತಿದ್ದೀವಿ. ಇದೇ ರೀತಿ ಇವರು ಯುವಕರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಉನ್ನತ ಸ್ಥಾನಕ್ಕೆ ಬೆಳೆಯಲಿ. ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಕೂಡ ಅವ್ರಿಗೆ ಒಂದು ಜವಾಬ್ದಾರಿಯನ್ನು ಕೊಡಬೇಕಂತ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕೂಡ ನಾವು ಮಾತುಕತೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಿ ಕೂಡ ಅವರು ಭಾಗವಹಿಸಿಕೊಂಡು ಇನ್ನೂ ಸಂಘಟನೆಗೆ ನಮಗೆ ಒತ್ತು ಕೊಡಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಅವ್ರಿಗೆ ಭವಿಷ್ಯ ಚೆನ್ನಾಗಿದೆ. ಅದಕ್ಕೋಸ್ಕರ ನಾವು ಒಂದು
ನಾವು ಮುಖಂಡರೆಲ್ಲ ಸೇರ್ಕೊಂಡು ಅವ್ರಿಗೆ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಜವಾಬ್ದಾರಿಯನ್ನು ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲರ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆ ಉತ್ತಮ ಭವಿಷ್ಯ ಆಗಲಿ ಅಂತ ಹೇಳ್ಬಿಟ್ಟು ನಾನು ಎಲ್ಲರ ಪರವಾಗಿ ನಾನು ಇವತ್ತು ಬೇಡ್ಕೊತಾ ಇದ್ದೀನಿ. ಅವ್ರಿಗೂ ಅವ್ರ ಕುಟುಂಬಕ್ಕೂ ಎಲ್ಲ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶುಭ ಸುದ್ದಿ ಅಂತ ಅನ್ಕೊಂತೀನಿ. ನನ್ನನ್ನು ಅಹಿಂದ ವರ್ಗಗಳ ರಾಜ್ಯ ಸಂಚಾಲಕರಾಗಿ ಆಯ್ಕೆ ಮಾಡಿದ್ದಕ್ಕೆ ಅವರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತಾ, ಹಾಗೆ ನಾನು ಬರೀ ಅಹಿಂದ ವರ್ಗದ ನಾಯಕ ಅಲ್ಲ, ಎಲ್ಲ ಜನಾಂಗದವ್ರನ್ನ ಒಟ್ಟಿಗೆ ತಗೊಂಡು ಹೋಗ್ತಾ ಇದ್ದೀವಿ. ಆದರೆ ಯಾವುದಾದ್ರೂ ಒಂದು ನಿಮಗೆ ಒಂದು ಹುದ್ದೆ ಬೇಕು ಅಂತ ಇದನ್ನು ಒಂದು ಕೊಟ್ಟು ರಾಜ್ಯ ಎಲ್ಲ ಓಡಾಡಿ ಅಂತ ಹೇಳಿ ಅದನ್ನು ಅವಕಾಶ ಕೊಟ್ಟಿದ್ದಾರೆ. ಹಾಗೆ ನಾವು ಈ ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ ನಾನು ದುಡಿತಾ ಬರ್ತಾ ಇದ್ದೀನಿ, ಸಮಾಜ ಸೇವೆ ಮಾಡ್ತಾ ಬರ್ತಾ ಇದ್ದೀವಿ. ಸುಮಾರು ನಮ್ಮ ಪಕ್ಷವನ್ನು ಕಟ್ಟಲಿಕ್ಕೆ ನನಗೆ ತುಂಬ ಅವಕಾಶವನ್ನು ಕಲ್ಪಿಸಲಿಕ್ಕೆ ಎಲ್ಲ ನಮ್ಮ ನಾಯಕರೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ. ಹಾಗೆ ಕೂಡ ನಾನು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಪಕ್ಷವನ್ನು ಕಟ್ತೀವಿ ಅಂತೇಳಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಮುಂದಿನ ದಿನದಲ್ಲಿ ನಮ್ಮ ಆದಿನಾರಾಯಣನ MLA ಮಾಡ್ಕೊಂಡು ಬರ್ತೀವಿ ಅಂತೇಳಿ ಈ ಮೂಲಕ ನಿಮಗೆ ಮಾತು ಕೊಡ್ತಾ ಇದ್ದೀನಿ. ಧನ್ಯವಾದಗಳು.